ಏನು ತಮಾಷೆ ಮಾಡ್ತಿದ್ಯಾ? ನಾನು ಎಕ್ಸಾಮೇ ಬರ್ದಿಲ್ಲ ಅಂದಮೇಲೆ ರಿಸಲ್ಟ್ ನೋಡಕ್ಕೆ ನಾನು ಯಾಕೆ ಹೋಗಲಿ? ನೀನ್ ರಿಸಲ್ಟ್ ನೋಡಕ್ ಹೋಗದೆ ಇದ್ರು ರಿಸಲ್ಟ್ ನೋಡೋದಕ್ಕೆ ನಿನ್ ಹುಡುಗಿ ಜಾನ್ವಿ ಬರ್ತಾಳಲ್ವಾ, ಅವಳು ನೋಡೋದಕ್ಕೆ ಹೋಗಲ್ವಾ? ಲೋ ವಿಶ್ವ, ಪ್ಲೀಸ್ ಕಣೋ, ನನ್ನನ್ನು ಅವಳು ಒಂದೇ ಒಂದ್ಸಲ ಮೀಟ್ ಮಾಡಿಸೋ, ನಾನು ಅವಳು ನೋಡ್ಬೇಕು. ನೀನು ಯಾಕೆ ಜಾನ್ವಿ ನೋಡಬೇಕು? ಯಾಕೆ ಅಂದ್ರೆ ಕ್ಯೂರಿಯಾಸಿಟಿ ಕಣೋ. ಚಾಕ್ಲೇಟ್ ಬಾಯ್ ತರ ಇರೋ ನಿನ್ನನ್ನ ಲವರ್ ಬಾಯ್ ಮಾಡಿ ಕೊನೆಗೆ ದೇವದಾಸ್ ಮಾಡಿ ಹೋಗಿದ್ದಾಳಲ್ಲಪ್ಪ, ಅವಳನ್ನ ನಾನ್ ನೋಡಿದ್ರೆ ಇದೆ ಹೇಗೆ ಹೇಳು? ನಾನು ಅವಳನ್ನ ನೋಡ್ಬೇಕು. ನೋಡು, ಅದೆಲ್ಲ ಏನು ಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು. ಈ ವಿಷಯಕ್ಕೆಲ್ಲ ನೀನು ತಲೆ ಹಾಕ್ಬೇಡ. ಅಯ್ಯೋ ವಿಶ್ವ, ನೀನ್ ತಲೆ ಕೆಡ್ಸ್ಕೊಂಡಿರೋ ಹುಡುಗಿ ಬಗ್ಗೆ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಇನ್ಯಾರು ತಲೆ ಕೆಡ್ಸ್ಕೊತಾರೆ ಹೇಳು? ನೋಡ, ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಅವಳನ್ನ ನಾನು ನೋಡ್ಲೇಬೇಕು. ಒಂದೇ ಒಂದ್ಸಲ ತೋರ್ಸೋ, ನೀನ್ ಅಷ್ಟೊಂದು ಪ್ರೀತಿಸ್ತಿರೋ ಹುಡುಗಿನ ನಾನ್ ನೋಡ್ದೆ ಇದ್ರೆ ಹೇಗೆ ಹೇಳು? ನೋಡ್ತಾನೋ, ಅವಳಿಗೆ ಮದುವೆ ಆಗಿದೆ. ಅವಳ ಗಂಡನ ಜೊತೆ ಸುಖವಾಗಿದ್ದಾಳೆ. ಅವಳ ಜೀವನದಲ್ಲಿ ಮತ್ತೆ ನಾನು ಎಂಟ್ರಿ ಕೊಡಲ್ಲ. ನೀನು ಅಷ್ಟೇ, ಅವಳ ವಿಷಯನ ಇನ್ನೊಂದ್ಸಲ ಕೇಳ್ಬೇಡ. ಸರಿ ಬಿಡು, ನೀನ್ ಕರ್ಕೊಂಡು ಹೋಗದೆ ಇದ್ರೆ ಏನಂತೆ, ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಅವನ ಜೊತೆನೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾನು ಹೇಳ್ತಿದ್ದೀನಿ ತಾನೆ, ಈ ವಿಷಯಕ್ಕೆಲ್ಲ ನೀನು ತಲೆ ಹಾಕ್ಬೇಡ. ಈ ಥರ ಅತಿ ಆಗೋದು ನಂಗೆ ಚೂರು ಇಷ್ಟ ಆಗಲ್ಲ. ಉಂಗ್ರ ಬದಲಾಯಿಸ್ಕೊಳ್ಳಿ. ಓಂ ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಆಗದೆ ಇರುವಂತ ವಿಷಯ. ಸಿದ್ದೇಗೌಡ, ಹಾಕ್ಲಾ ಉಂಗುರು ಬಾ. ಸಂಜಾರಿ, ಅಂತೂ ಇಂತೂ ಅನ್ಕೊಂಡಾಗೆ ಮಾಡಿದೆ. ಮತ್ತೆ ಮಾಡದೇ ಇರ್ತೀನ? ಗುಡ್. ಲೇ ಮಧುಗೌಡ, ಆ ಊಟದ ವ್ಯವಸ್ಥೆ ಎಲ್ಲ ಆಯ್ತು ನೋಡ್ಲಾ? ಎಲ್ಲ ರೆಡಿ ಆಗದೆ ಕಣಪ್ಪಯ್ಯ. ಹಾಗಾದ್ರೆ ಬನ್ನಿ ಉಣ್ಣಕ್ಕೆ ಹೋಗಮ್ಮ. ಬನ್ನಿ ರೆಡಿ ಅವ. ಇದು ಎಲ್ಲ ಒಳ್ಳೇದಾಗುತ್ತೆ ಮೊನ್ನೆ. ಪಾಪ ಊಟ ಮಾಡಿ. ಇಷ್ಟೊಂದು ಬಾಕ್ಸ್ ಇಟ್ಟಿದ್ದಾನೆ, ಇದರಲ್ಲೇ ಗೊತ್ತಾಗುತ್ತೆ.
ಇದನ್ನು ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ದಾನೆ ಅಂತ. ನೋಡ, ನೀನು ಈಗ ಸ್ವಲ್ಪ ದುಡಿತಾ ಇದೆಯಾ, ದುಡ್ಡು ತಂದು ಮನೆಯವ್ರಿಗೆ ಕೊಟ್ಬಿಡೋದಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡಬೇಕು. ಅಣ್ಣ ಇದನ್ನು ತುಂಬ ಕಷ್ಟಪಟ್ಟು ಕೂಡಿಟ್ಟಿದ್ದಾನೆ. ಈಗ ನಾನು ಇದನ್ನು ತೊಗೊಂಡ್ರೆ ತೊಂದರೆ ಆಗಲ್ವಾ? ನನಗೆ ಮೋಸ ಆಗಿದೆ ಅಂತ ಇವ್ರಿಗೂ ಮೋಸ ಮಾಡಬೇಕಾ? ಬೇಡ. ನಮ್ಮ ತೋಟದಲ್ಲಿ ಕೆಲಸ ಮಾಡೋನ್ ಮಗಳಿಗೆ ಎಂತ ಗಂಟು ಸಿಕ್ಕೊಂಡು ನೋಡವ. ನಮ್ಮ ಮನೆ ಬರೋನು ಅದೇ. ಒಬ್ಬ ಸ್ಟಾರ್ಟಪ್ ಮಾಡ್ತೀನಿ, ಏನೋ ದೊಡ್ಡದಾಗಿ ಕಂಪ್ನಿ ಶುರು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ನಾನು ಇದು ಈ ಥರ ಯೋಚನೆ ಮಾಡ್ಕೊಂಡು ಕೂತ್ರೆ ನನ್ನ ಮರ್ಯಾದೆ ಬೇಗ ಬರುತ್ತೆ ಮತ್ತು ನನ್ನ ಎಲ್ಲರೂ ಮೊದಲ ಥರನೇ ನೋಡ್ತಾರೆ. ತಪ್ಪು ಸರಿನೂ ಗೊತ್ತಿಲ್ಲ. ನಾನೀಗ ಪಾರಾಗಬೇಕು ಅಂದರೆ ಈ ದುಡ್ಡನ್ನು ತಗೊಳ್ಳೇಬೇಕು.